ಬಲ್ಡೋಟ ಕಾರ್ಖಾನೆ ವಿರುದ್ಧ ಗವಿಸಿದ್ದೇಶ್ವರ ಶ್ರೀಗಳು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಾರದಲ್ಲಿ 6 ದಿನ ಸ್ವಾಮೀಜಿಗಳಿಂದ ಮೌನ ವ್ರತಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕೇವಲ 1 ದಿನ ಮಾತ್ರ ಭಕ್ತರಿಗೆ ದರ್ಶನವನ್ನ ಕೊಡ್ತಾರಂತೆ ಸ್ವಾಮಿ. ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ಕಂಪನಿ ವಾಪಸ್ಸು ಹೋಗೋ ಚಿಂತನೆ ನಡೆಸ್ತಾ ಇಲ್ಲ. ಅನೇಕ ದಿನಗಳಿಂದ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಶ್ರೀಗಳು. ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಗಳು ಕಣ್ಣೀರನ್ನ ಹಾಕಿದ್ರು. ದೊಡ್ಡ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಕಾರ್ಖಾನೆ ಆದ್ರೆ ಕೊಪ್ಪಳ ತೊರೆಯುವೆ ಅಂತ ಶ್ರೀಗಳು ಹೇಳಿದ್ರು. ಇದೀಗ ಮೌನ ಅನುಷ್ಠಾನದಿಂದ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಪ್ರತಿ ಮಂಗಳವಾರ ಮಾತ್ರ ಮೌನ ಅನುಷ್ಠಾನ ಹಮ್ಮಿಕೊಳ್ಳುತ್ತಿದ್ದಂತ ಅಭಿನವ ಗವಿ ಸಿದ್ದೇಶ್ವರ ಶ್ರೀಗಳು ಇದೀಗ ವಾರದಲ್ಲಿ 6 ದಿನ ಮೌನ ಅನುಷ್ಠಾನ. ಹೀಗಾಗಿ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಪ್ರತಿ ಸೋಮವಾರ ಮಾತ್ರ ಭಕ್ತರಿಗೆ ಕಾಣಿಸಿಕೊಳ್ತಾರಂತೆ ಇನ್ನು ಮುಂದೆ ಶ್ರೀಗಳು. ಬಲ್ಡೋಟ ಕಾರ್ಖಾನೆ ವಿರುದ್ಧ ಗವಿಸಿದ್ದೇಶ್ವರ ಶ್ರೀಗಳು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಾರದಲ್ಲಿ 6 ದಿನ ಸ್ವಾಮೀಜಿಗಳಿಂದ ಮೌನ ವ್ರತಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕೇವಲ 1 ದಿನ ಮಾತ್ರ ಭಕ್ತರಿಗೆ ದರ್ಶನವನ್ನ ಕೊಡ್ತಾರಂತೆ ಸ್ವಾಮಿ. ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ಕಂಪನಿ ವಾಪಸ್ಸು ಹೋಗೋ ಚಿಂತನೆ ನಡೆಸ್ತಾ ಇಲ್ಲ. ಅನೇಕ ದಿನಗಳಿಂದ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಶ್ರೀಗಳು. ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಗಳು ಕಣ್ಣೀರನ್ನ ಹಾಕಿದ್ರು. ದೊಡ್ಡ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಕಾರ್ಖಾನೆ ಆದ್ರೆ ಕೊಪ್ಪಳ ತೊರೆಯುವೆ ಅಂತ ಶ್ರೀಗಳು ಹೇಳಿದ್ರು. ಇದೀಗ ಮೌನ ಅನುಷ್ಠಾನದಿಂದ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಪ್ರತಿ ಮಂಗಳವಾರ ಮಾತ್ರ ಮೌನ ಅನುಷ್ಠಾನ ಹಮ್ಮಿಕೊಳ್ಳುತ್ತಿದ್ದಂತ ಅಭಿನವ ಗವಿ ಸಿದ್ದೇಶ್ವರ ಶ್ರೀಗಳು ಇದೀಗ ವಾರದಲ್ಲಿ 6 ದಿನ ಮೌನ ಅನುಷ್ಠಾನ. ಹೀಗಾಗಿ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಪ್ರತಿ ಸೋಮವಾರ ಮಾತ್ರ ಭಕ್ತರಿಗೆ ಕಾಣಿಸಿಕೊಳ್ತಾರಂತೆ ಇನ್ನು ಮುಂದೆ ಶ್ರೀಗಳು. ಬಲ್ಡೋಟ ಕಾರ್ಖಾನೆ ವಿರುದ್ಧ ಗವಿಸಿದ್ದೇಶ್ವರ ಶ್ರೀಗಳು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಾರದಲ್ಲಿ 6 ದಿನ ಸ್ವಾಮೀಜಿಗಳಿಂದ ಮೌನ ವ್ರತಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕೇವಲ 1 ದಿನ ಮಾತ್ರ ಭಕ್ತರಿಗೆ ದರ್ಶನವನ್ನ ಕೊಡ್ತಾರಂತೆ ಸ್ವಾಮಿ. ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ಕಂಪನಿ ವಾಪಸ್ಸು ಹೋಗೋ ಚಿಂತನೆ ನಡೆಸ್ತಾ ಇಲ್ಲ. ಅನೇಕ ದಿನಗಳಿಂದ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಶ್ರೀಗಳು. ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಗಳು ಕಣ್ಣೀರನ್ನ ಹಾಕಿದ್ರು. ದೊಡ್ಡ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಕಾರ್ಖಾನೆ ಆದ್ರೆ ಕೊಪ್ಪಳ ತೊರೆಯುವೆ ಅಂತ ಶ್ರೀಗಳು ಹೇಳಿದ್ರು. ಇದೀಗ ಮೌನ ಅನುಷ್ಠಾನದಿಂದ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಪ್ರತಿ ಮಂಗಳವಾರ ಮಾತ್ರ ಮೌನ ಅನುಷ್ಠಾನ ಹಮ್ಮಿಕೊಳ್ಳುತ್ತಿದ್ದಂತ ಅಭಿನವ ಗವಿ ಸಿದ್ದೇಶ್ವರ ಶ್ರೀಗಳು ಇದೀಗ ವಾರದಲ್ಲಿ 6 ದಿನ ಮೌನ ಅನುಷ್ಠಾನ. ಹೀಗಾಗಿ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಪ್ರತಿ ಸೋಮವಾರ ಮಾತ್ರ ಭಕ್ತರಿಗೆ ಕಾಣಿಸಿಕೊಳ್ತಾರಂತೆ ಇನ್ನು ಮುಂದೆ ಶ್ರೀಗಳು. ಬಲ್ಡೋಟ ಕಾರ್ಖಾನೆ ವಿರುದ್ಧ ಗವಿಸಿದ್ದೇಶ್ವರ ಶ್ರೀಗಳು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಾರದಲ್ಲಿ 6 ದಿನ ಸ್ವಾಮೀಜಿಗಳಿಂದ ಮೌನ ವ್ರತಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕೇವಲ 1 ದಿನ ಮಾತ್ರ ಭಕ್ತರಿಗೆ ದರ್ಶನವನ್ನ ಕೊಡ್ತಾರಂತೆ ಸ್ವಾಮಿ. ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ಕಂಪನಿ ವಾಪಸ್ಸು ಹೋಗೋ ಚಿಂತನೆ ನಡೆಸ್ತಾ ಇಲ್ಲ. ಅನೇಕ ದಿನಗಳಿಂದ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಶ್ರೀಗಳು. ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಗಳು ಕಣ್ಣೀರನ್ನ ಹಾಕಿದ್ರು. ದೊಡ್ಡ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಕಾರ್ಖಾನೆ ಆದ್ರೆ ಕೊಪ್ಪಳ ತೊರೆಯುವೆ ಅಂತ ಶ್ರೀಗಳು ಹೇಳಿದ್ರು.
ಇದೀಗ ಮೌನ ಅನುಷ್ಠಾನದಿಂದ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಪ್ರತಿ ಮಂಗಳವಾರ ಮಾತ್ರ ಮೌನ ಅನುಷ್ಠಾನ ಹಮ್ಮಿಕೊಳ್ಳುತ್ತಿದ್ದಂತ ಅಭಿನವ ಗವಿ ಸಿದ್ದೇಶ್ವರ ಶ್ರೀಗಳು ಇದೀಗ ವಾರದಲ್ಲಿ 6 ದಿನ ಮೌನ ಅನುಷ್ಠಾನ. ಹೀಗಾಗಿ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಪ್ರತಿ ಸೋಮವಾರ ಮಾತ್ರ ಭಕ್ತರಿಗೆ ಕಾಣಿಸಿಕೊಳ್ತಾರಂತೆ ಇನ್ನು ಮುಂದೆ ಶ್ರೀಗಳು. ಬಲ್ಡೋಟ ಕಾರ್ಖಾನೆ ವಿರುದ್ಧ ಗವಿಸಿದ್ದೇಶ್ವರ ಶ್ರೀಗಳು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಾರದಲ್ಲಿ 6 ದಿನ ಸ್ವಾಮೀಜಿಗಳಿಂದ ಮೌನ ವ್ರತಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕೇವಲ 1 ದಿನ ಮಾತ್ರ ಭಕ್ತರಿಗೆ ದರ್ಶನವನ್ನ ಕೊಡ್ತಾರಂತೆ ಸ್ವಾಮೀಜಿ. ಎಷ್ಟೇ ಹೋರಾಟ ಮಾಡಬೇಕು, ಬಲ್ಡೋಟ ಕಂಪನಿ ವಾಪಸ್ಸು ಹೋಗೋ ಚಿಂತನೆ ನಡೆಸ್ತಾ ಇಲ್ಲ. ಅನೇಕ ದಿನಗಳಿಂದ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಶ್ರೀಗಳು. ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಗಳು ಕಣ್ಣೀರನ್ನ ಹಾಕಿದ್ರು. ದೊಡ್ಡ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಕಾರ್ಖಾನೆ ಆದ್ರೆ ಕೊಪ್ಪಳ ತೊರೆಯುವೆ ಅಂತ ಶ್ರೀಗಳು ಹೇಳಿದ್ರು. ಇದೀಗ ಮೌನ ಅನುಷ್ಠಾನದಿಂದ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಪ್ರತಿ ಮಂಗಳವಾರ ಮಾತ್ರ ಮೌನ ಅನುಷ್ಠಾನ ಹಮ್ಮಿಕೊಳ್ಳುತ್ತಿದ್ದಂತ ಅಭಿನವ ಗವಿ ಸಿದ್ದೇಶ್ವರ ಶ್ರೀಗಳು ಇದೀಗ ವಾರದಲ್ಲಿ 6 ದಿನ ಮೌನ ಅನುಷ್ಠಾನ. ಹೀಗಾಗಿ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಪ್ರತಿ ಸೋಮವಾರ ಮಾತ್ರ ಭಕ್ತರಿಗೆ ಕಾಣಿಸಿಕೊಳ್ತಾರಂತೆ ಇನ್ನು ಮುಂದೆ ಶ್ರೀಗಳು. ಬಲ್ಡೋಟ ಕಾರ್ಖಾನೆ ವಿರುದ್ಧ ಗವಿಸಿದ್ದೇಶ್ವರ ಶ್ರೀಗಳು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಾರದಲ್ಲಿ 6 ದಿನ ಸ್ವಾಮೀಜಿಗಳಿಂದ ಮೌನ ವ್ರತಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕೇವಲ 1 ದಿನ ಮಾತ್ರ ಭಕ್ತರಿಗೆ ದರ್ಶನವನ್ನ ಕೊಡ್ತಾರಂತೆ ಸ್ವಾಮೀಜಿ. ಎಷ್ಟೇ ಹೋರಾಟ ಮಾಡಬೇಕು, ಬಲ್ಡೋಟ ಕಂಪನಿ ವಾಪಸ್ಸು ಹೋಗೋ ಚಿಂತನೆ ನಡೆಸ್ತಾ ಇಲ್ಲ. ಅನೇಕ ದಿನಗಳಿಂದ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಶ್ರೀಗಳು. ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಗಳು ಕಣ್ಣೀರನ್ನ ಹಾಕಿದ್ರು. ದೊಡ್ಡ ಹೋರಾಟ ಮಾಡಿದ್ರು ಕೂಡ ಬಲ್ಡೋಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಕಾರ್ಖಾನೆ ಆದ್ರೆ ಕೊಪ್ಪಳ ತೊರೆಯುವೆ ಅಂತ ಶ್ರೀಗಳು ಹೇಳಿದ್ರು. ಇದೀಗ ಮೌನ ಅನುಷ್ಠಾನದಿಂದ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಪ್ರತಿ ಮಂಗಳವಾರ ಮಾತ್ರ ಮೌನ ಅನುಷ್ಠಾನ ಹಮ್ಮಿಕೊಳ್ಳುತ್ತಿದ್ದಂತ ಅಭಿನವ ಗವಿ ಸಿದ್ದೇಶ್ವರ ಶ್ರೀಗಳು ಇದೀಗ ವಾರದಲ್ಲಿ 6 ದಿನ ಮೌನ ಅನುಷ್ಠಾನ. ಹೀಗಾಗಿ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಪ್ರತಿ ಸೋಮವಾರ ಮಾತ್ರ ಭಕ್ತರಿಗೆ ಕಾಣಿಸಿಕೊಳ್ತಾರಂತೆ ಇನ್ನು ಮುಂದೆ ಶ್ರೀಗಳು.